ಚಾಮರಾಜಪೇಟೆ ನಾಗರಿಕ ಬಂಧುಗಳಲ್ಲಿ ಮನವಿನ ಮಾಡಿಕೊಳ್ತಾ ಇದ್ದೀನಿ. ನಮ್ಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 5 ಬಾರಿ ಗೆದ್ದಂತ ನಮ್ಮ ಶಾಸಕರು ಕರ್ನಾಟಕ ಸರ್ಕಾರದ ವಸತಿ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಜಮೀರಣ್ಣ ಅವರ ನೇತೃತ್ವದಲ್ಲಿ ನಾವು ಒಂದು ಈ ಖಾತಾ ಮೇಳವನ್ನ ಹಮ್ಮಿಕೊಂಡಿದ್ದೇವೆ. ಇದು ಕರ್ನಾಟಕ ಸರ್ಕಾರದ ಒಂದು ಮಹತ್ತರ ಒಂದು ಯೋಜನೆ. ಬೆಂಗಳೂರು ನಗರ ಇತಿಹಾಸದಲ್ಲಿ ಯಾರು ಮಾಡಬೇಕಂತ ಒಂದು ಯೋಜನೆ ಕಾಂಗ್ರೆಸ್ ಪಕ್ಷ ಜಾರಿಗೆ ತಂದಿದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಒಂದು ಕನಸಿನ ಯೋಜನೆ. ಇವತ್ತು ಬೆಂಗಳೂರು ನಗರದಲ್ಲಿ ಅನೇಕ ಆಸ್ತಿಗಳಿಗೆ ಇವತ್ತು ಖಾತಾಗಳು ಯಾರಿಗೂ ಇಲ್ಲ. ಇವತ್ತು ಆ ಒಂದು ವಿಚಾರವಾಗಿ ಒಂದು ಹೊಸ ಯೋಜನೆ ತಂದು ಹಳೆ PID ನಂಬರ್ನ ತೆಗೆದು ಈ ಖಾತಾ ಕೊಡಬೇಕು ಅಂತೇಳಿ ಒಂದು ಮಾತ್ರ ಒಂದು ಯೋಜನೆ ಜಾರಿಗೆ ತಂದರೆ. ಈ ಸಂಬಂಧಪಟ್ಟಂತೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಅಭಿವೃದ್ಧಿಯ ಅಧಿಕಾರ ಜಮೀರಣ್ಣ ಅವರ ನೇತೃತ್ವದಲ್ಲಿ ಇದೇ 12ನೇ ತಾರೀಕಿಂದ 30ನೇ ತಾರೀಕುವರೆಗೂ ನಾವು ಈ ಖಾತಾ ಮೇಳವನ್ನ ಹಮ್ಮಿಕೊಳ್ತಾ ಇದ್ದೀವಿ. ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ನಾಯಕರು, ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರ ಒಂದು ಸಹಕಾರದೊಂದಿಗೆ 7 ವಾರ್ಡುಗಳಲ್ಲಿ ನಾವು ಈ ಖಾತಾ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಒಂದು ಕಡೆ 2 ಕೇಂದ್ರವನ್ನು ನಾವು ವ್ಯವಸ್ಥೆಯನ್ನು ಮಾಡಿದ್ವಿ. ಸಾರ್ವಜನಿಕರು ಮತ್ತು ನಾಗರಿಕ ಬಂಧುಗಳಿಗೆ ಒಳ್ಳೆ ಕೆಲಸಗಳು ಬೇಗ ಆಗಲಿ ಅಂತೇಳಿ ಸರ್ಕಾರಿ ಮಾಧ್ಯಮಿಕ ಶಾಲೆ ಚಾಮರಾಜಪೇಟೆ 2ನೇ ಮುಖ್ಯ ರಸ್ತೆ 5ನೇ ರಸ್ತೆಯಲ್ಲಿ ಚಾಮರಾಜಪೇಟೆ ವಾರ್ಡ್ ನಂಬರ್ 140, ಆಜಾದ್ ನಗರ 141 ಮತ್ತೆ ಕೃಷ್ಣರಾಜ ಮಾರುಕಟ್ಟೆ ವಾರ್ಡ್ 139 ವಾರ್ಡ್ಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಈ ಖಾತಾ ಮೇಳಕ್ಕೆ ಕೇಂದ್ರವನ್ನು ತೆರೀತಾ ಇದ್ದೀವಿ. ಇನ್ನೊಂದು ಕಡೆ ಜಯಜನಗರ ಪಾರ್ಕ್ನಲ್ಲಿ 4 ವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಅಲ್ಲೂ ಒಂದು ಕೇಂದ್ರವನ್ನು ತೆರೀತಾ ಇದ್ದೀವಿ. ನಮ್ಮ ನಾಗರಿಕ ಬಂಧುಗಳಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ, ಇದು ಒಂದು ಸುವರ್ಣ ಅವಕಾಶ. ನಿಮಗೆ ನಿಮ್ಮ ಆಸ್ತಿಗಳಿಗೆ ಚಾಮರಾಜಪೇಟೆಯಲ್ಲಿ ಯಾರು ಆಸ್ತಿ ಮಾಲೀಕರಿದ್ದೀರಾ, ಯಾರು ಈ ಖಾತಾವನ್ನು ಹೊಂದಿಲ್ಲ, ಈ ಯೋಜನೆಯನ್ನ ನಿಮ್ಮ ಮನೆ ಬಾಗಿಲಿಗೆ ಬಂದು ಆಲ್ರೆಡಿ ನಾವು ಪ್ರಚಾರವನ್ನು ಮಾಡಿದ್ದೀವಿ. ಅದಕ್ಕೆ ಕೇಂದ್ರವನ್ನು ಸಹ ತೆಗೆದಿದ್ದೀವಿ. ನಮ್ಮೆಲ್ಲ ಆಸ್ತಿ ಮಾಲೀಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ, ತಾವೆಲ್ಲರೂ 12ನೇ ತಾರೀಕಿಂದ 30ನೇ ತಾರೀಕುವರೆಗೂ ಈ ಒಂದು ಈ ಮೇಳವನ್ನ ನಾವು ಹಮ್ಮಿಕೊಳ್ತಾ ಇದೀವಿ. ತಾವೆಲ್ಲರೂ ಬಂದು ನಾಳೆ ನಿಮ್ ಕಡೆಯಿಂದ ಮನೆ ಮನೆಗೆ ಹೋಗ್ಬಿಟ್ಟು ಕ್ಯಾಡರ್ಸ್ ಏನಾದ್ರು ಹೇಳಿ ಜನರಿಗೆ ತಲುಪಿಸ್ತಾರೆ. ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದ ಅಧಿಕಾರಿಗಳ ಜೊತೆಲಿ ಕಳೆದ ಒಂದು ವಾರದಿಂದ ನಾವು ಮನೆಗೆ ತೆರಳಿ ಪ್ರಚಾರವನ್ನ ಮಾಡ್ತಾ ಇದ್ದೀವಿ. ತಮ್ಮ ಆಸ್ತಿ ಮಾಲೀಕರು ಯಾರಿದ್ದೀರಾ ಅವರು ಈ ಖಾತಾವನ್ನ ಪಡಿಬೇಕು ಅಂತೇಳಿ ಅದನ್ನ ಒಂದು ಯೋಜನೆಯನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಜೊತೆಗೆ ಇದು ಉಚಿತವಾದ ಒಂದು ಮೇಳ. ಇದು ಇಲ್ಲಿ ಏನೇ ಬರ್ತಕ್ಕಂಥ ಒಂದು ಸೇವೆ ಏನು ಬರ್ತದೆ ಆ ಸೇವೆಗೆ ನಮ್ಮ ಜಮೀರಣ್ಣವರು ಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರ ಒಂದು ಯೋಜನೆ ಇದು. ಅವರ ಒಂದು ನಾಯಕತ್ವದಲ್ಲಿ ಅವರ ಒಂದು ಸಹಕಾರದೊಂದಿಗೆ ಈ ಒಂದು ಈ ಖಾತಾ ಮೇಳವನ್ನ ಹಮ್ಮಿಕೊಳ್ತಾ ಇದ್ದೀವಿ. ಸರ್, ಜಮೀರ್ ಸಾಹೇಬ್ರ ಕಡೆಯಿಂದ ಏನಾದ್ರು ಫ್ರೀ ಇದೆ ಸರ್? ಇದರಲ್ಲಿ 2 ವಿಧ ಇದೆ. ಮೊದಲಿಗೆ ಯಾರು ಆಸ್ತಿ ಮಾಲೀಕರು ಬರ್ತೀರಾ ಅವರು ತಮ್ಮ ಏನು ನಾವು ದಾಖಲೆಗಳನ್ನ ನಾವು ಪ್ರಚಾರದಲ್ಲಿ ತಿಳಿಸಿದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಮಾಧ್ಯಮಗಳಲ್ಲಿ ನಾವೇನು ತಿಳಿಸಿದೀವಿ ಆ ದಾಖಲೆಗಳು ತಗೊಂಡ್ಬಂದಾಗ ನಿಮಗೆ ಡ್ರಾಫ್ಟ್ ಖಾತಾ ಅಂತೇಳಿ ನಾವು ಕೊಡ್ತಾ ಇದ್ದೀವಿ. ಆ ಡ್ರಾಫ್ಟ್ ಖಾತಾ ಪಡೆದುಕೊಂಡು ತಾವು ಏನದರಲ್ಲಿ ವ್ಯತ್ಯಾಸಗಳು ಬರ್ತದೆ, ಹೆಸರುದು ಅಥವಾ ನಿಮ್ಮ ಆಸ್ತಿಗಳ ಒಂದು ಅಳತೆದ ಏನಾದ್ರು ವ್ಯತ್ಯಾಸಗಳು ಬಂದಾಗ ಅದಕ್ಕೊಂದು ದಿನಾಂಕನ ನಾವು ನಿಗದಿ ಮಾಡ್ತೀವಿ. ಆ ದಿನಾಂಕ ಬಂದು ನೀವು ಈ ಖಾತಾನ ನೀವು ಪಡಿಬೋದು, ಪತ್ರವನ್ನ. ಜೊತೆಗೆ ಅದೇನು ನಾವು ಉಚಿತವಾದ ಒಂದು ಸೇವೆನ ನಮ್ಮ ಶಾಸಕರಾದಂಥ ಮತ್ತು ಸಚಿವರಾದಂಥ ಜಮೀರಣ್ಣ ಅವರ ಒಂದು ನೇತೃತ್ವದಲ್ಲಿ